ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮನೆ ದೇವರಾಗಿರ್ಬಹುದು, ಹಾಗೆಯೇ ನೀವು ಇಷ್ಟಪಡೋ ದೇವರಾಗಿರಬಹುದು, ನೀವು ಏನೇ ಕೇಳಿದ್ರು ಕೂಡ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ನೀವು ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮಗೂ ಕೂಡ ಏನೋ ಒಂದು ಒಳ್ಳೇದಾಗಬೇಕು ಅಷ್ಟೇ, ಓಕೆನಾ? ಸೊ ಅದಕ್ಕೆ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು. ವ್ಯೂಸ್ಗೋಸ್ಕರ, ಕಮೆಂಟ್ಗೋಸ್ಕರ ಆಗಲಿ, ಇಲ್ಲ ಅಂತ ಇನ್ನೊಂದಕ್ಕೋಸ್ಕರ ಆಗಲಿ ನಾನು ಹೇಳ್ತಾ ಇಲ್ಲ ಗಾಯ್ಸ್. ನಾನು ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ, ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ, ಓಕೆನಾ? ಯಾಕಂದರೆ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಅಂದರೆ ಹಳೆ ಬರೋರಾದರೂ ಡೈಲಿ ನನ್ನ ವ್ಲಾಗ್ಸ್ನ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಹೇಳಿದ್ದೆ ಹೇಳ್ತಾರೆ ಅಂತ ಅಂದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಏನಕ್ಕೆ ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ಯಾವ ರೀತಿ ನಾವು ಹೆಲ್ಪ್ ಆಗ್ತೀವಂತ ಗೊತ್ತಿರೋದಿಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಹೇಗೆ ಮೇಡಮ್ ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಂತ ನೀವು ಕೇಳಬಹುದು. ನಿಮ್ಮ ಒಂದು ಲೈಕಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಲೀಕ್ ಆಗಿ ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ತುಂಬ ಜನಕ್ಕೆ ದುಡ್ಡು ಕೂಡ ಇರೋದಿಲ್ಲ, ದುಡ್ಡೇ ಸಮಸ್ಯೆ ಆಗ್ಬಿಟ್ಟಿರುತ್ತೆ. ಹೊರಗಡೆ ಹೋಗಿ ಪೂಜೆ ಮಾಡಿಸ್ತಾರೆ, ಕೆಲವೊಬ್ಬರು ಪೂಜೆನ ಮಾಡಿಸ್ತಾರೆ, ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ಅಂದರೂ ಕೂಡ ಅವ್ರಿಗೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಇನ್ನೊಬ್ರಿಗೆ ಏನಾಗುತ್ತೆ ಅಂತಂದರೆ ಆ ರೀತಿ ಪೂಜೆ ಮಾಡಿಸೋದಕ್ಕೆ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ. ಸೊ ಏನೋ ಒಂದು ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್? ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಏನಂದರೆ ಗಾಯ್ಸ್, ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ, ಸರಿನಾ? ಒಂದು ತಂತ್ರ ಮಾಡ್ಕೊಳ್ಳೋದಾಗಿರಬಹುದು, ಹಾಗೆಯೇ ಪರಿಹಾರ ಮಾಡ್ಕೊಳ್ಳೋದಾಗಿರಬಹುದು, ಯಾವುದೇ ಒಂದು ನೀವು ತಂತ್ರ ಪರಿಹಾರನ ಮಾಡ್ಕೋಬೇಕಾದ್ರೆ ಮೇನಾಗಿ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆದಷ್ಟು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಅದೊಂದೇ ನಾನು ಹೇಳೋದು. ನಂಬಿಕೆ ಇದ್ದಷ್ಟು ನಿಮಗೆ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಆದಷ್ಟು ಬೇಗ ಸಿಗುತ್ತೆ. ನೀವೇನೋ ಒಂದು ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಮನೋಭಾವನೆನ ಇಟ್ಕೊಂಡೇನಾದ್ರು ನೀವು ರೆಮಿಡಿಗಳನ್ನ ಮಾಡಿದ್ರೆ ಗಾಯ್ಸ್, ನಿಜವಾಗ್ಲೂ ಅದು ವರ್ಕೌಟ್ ಅಂತೂ ಆಗೋದಿಲ್ಲ, ಓಕೆನಾ? ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ನನ್ನ ಚಾನಲಲ್ಲಿ ಬಂದು ನಾನು ಇನ್ನೊಬ್ರು ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಅದ್ರ ಬಗ್ಗೆ ಒಂದ್ಸಲ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು, ಓಕೆ ಫೈನ್ ಅಪ್ಪ, ನನಗೆ ಗುಡ್ ರಿಸಲ್ಟ್ ಸಿಕ್ತು, ಸೊ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಏನೋ ಒಂದು ನಿಮಗೆ ಹೆಲ್ಪ್ ಆದರೆ ಸಾಕು ಅನ್ನೋದು ನನ್ನ ಭಾವನೆ ಅಷ್ಟೇ. ಯಾಕಂದರೆ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ಏನಿಲ್ಲ. ಸೊ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಕೆಲಸ ಏನು ಹೇಳಿ, ಒಂದು ಲೈಕ್ ಕೊಡೋದಷ್ಟೇ, ಒಂದು ರಿಕ್ವೆಸ್ಟ್ ಅಂತ ಹೇಳ್ತಿದ್ದೀನಿ, ಆರ್ಡರ್ ಅಂತ ಅಂದ್ಕೊಬೇಡಿ, ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಓಕೆ, ಆದಷ್ಟು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ, ಅಂದರೆ ಇವತ್ತಿನ ತಂತ್ರ ಪರಿಹಾರಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಏನಂದರೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ಮೇಡಮ್ ನಮ್ಗೆ ಈ ರೀತಿ ಕಷ್ಟ ಇದೆ, ಮೇಡಮ್ ನಮ್ಗೆ ಆ ರೀತಿ ಕಷ್ಟ ಇದೆ, ರೆಮಿಡಿಗಳನ್ನ ತಿಳಿಸ್ಕೊಡಿ, ಏನು ಮಾಡಬೇಕು, ಯಾವ ರೀತಿ ಪರಿಹಾರ ತಂತ್ರಗಳನ್ನ ಮಾಡ್ಕೊಳ್ಬೇಕು ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ನೀವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಹಾಗೆಯೇ ಆದಷ್ಟು ತುಂಬ ಜನ ನನಗೆ ನೀವು ನಿಮ್ಮ ರೆಮಿಡಿಗಳು ನಾನು ಕೂಡ ಮಾಡಿದ್ದೀನಿ, ನನಗೂ ಕೂಡ ಸಕ್ಸಸ್ಫುಲ್ ಆಗ್ತಿದೆ ಮೇಡಮ್ ಅಂತ ನೀವು ಕೂಡ ತುಂಬಾ ಕಮೆಂಟ್ ಬರ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನನಗೇನು ಗೊತ್ತು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಗಾಯ್ಸ್, ನಿಮ್ಗೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಕಮೆಂಟ್ಸ್ ಮಾಡಿ. ಕಮೆಂಟ್ಸಲ್ಲಿ ನಾನು ಅದನ್ನು ನೋಡಿಬಿಟ್ಟು ಅದರದ್ದು ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಾನು ಏನಾದರೂ ನಿಮಗೆ ಆ ಪರಿಹಾರನ ತಿಳಿಸ್ಕೊಡ್ಲಿಲ್ಲ ಅಂತಂದರೆ ಅದು ನನಗೆ 100% ರಿಸಲ್ಟ್ ಸಿಕ್ಕಿಲ್ಲ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನಾನು ಕೂಡ ನಿಮಗೆ ಹೇಳ್ತೀನಿ, ನನಗೆ ಈ ರೀತಿ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಅದು ಗುಡ್ ರಿಸಲ್ಟ್ ಸಿಕ್ಕಿಲ್ಲ, ಸೊ ನಾನು ನಿಮಗೆ ಶೇರ್ ಮಾಡೋಕ್ಕಾಗಿಲ್ಲ ಅಂತ ನಾನೇ ನಿಮಗೆ ಹೇಳ್ತೀನಿ, ಓಕೆನಾ? ಸೊ ಆದಷ್ಟು ನಾನು ತುಂಬಾ ಪರಿಹಾರಗಳು ಎಲ್ಲ ಥರದ್ದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಪರಿಹಾರಗಳು ಅಂತಂದರೆ, ಯಾವ ರೀತಿ ನಿಮಗೆ ಪ್ರಾಬ್ಲಮ್ಸ್ ಇದೆ, ಯಾವ ರೀತಿ ಪರಿಹಾರಗಳು ಬೇಕು ಅದನ್ನು ಕೇಳಿ, ಓಕೆನಾ? ನಾನು ತಿಳಿಸ್ಕೊಡ್ತೀನಿ. ನಾನು ಕಮೆಂಟ್ಸಲ್ಲಿ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ, ಯಾರ್ದು ಕೂಡ ನಾನು ಪೆಂಡಿಂಗ್ ಇಟ್ಕೊಂಡಿಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಗಾಯ್ಸ್, ನಿಮಗೋಸ್ಕರ ಫ್ರೀ ಮಾಡ್ಕೊಂಡಾದ್ರೂ ನಾನು ನಿಜವಾಗ್ಲೂ ಮಾಡೇ ಮಾಡ್ತೀನಿ ವಿಡಿಯೋನ, ಓಕೆನಾ? ಹಾಗೆಯೇ ಕಮೆಂಟ್ಸ್ನು ಕೂಡ ಮಾಡೇ ಮಾಡ್ತೀನಿ. ಸೊ ಗೈಸ್, ಇನ್ನೊಂದೇನಂತಂದರೆ, ಈ ಒಂದು ರೆಮಿಡಿ ಬಂದು ನೀವು ಮಂಗಳವಾರ ಮಾಡ್ಕೋಬೋದು, ಶುಕ್ರವಾರ, ಗುರುವಾರ, ಭಾನುವಾರ ಈ ದಿನಗಳಲ್ಲಿ ಈ ಒಂದು ರೆಮಿಡಿನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅನ್ನೋದನ್ನ ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಗಾಯ್ಸ್, ಏನಂದರೆ
ಈ ಪರಿಹಾರ ಶಾಸ್ತ್ರಗಳಲ್ಲಾಗಿರಬಹುದು, ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ರಹಸ್ಯ ಶಾಸ್ತ್ರದಲ್ಲಾಗಿರಬಹುದು, ಕೆಲವೊಂದು ಪರಿಹಾರಗಳನ್ನ ಮನುಷ್ಯನ ಏಳಿಗೆಗೆ ಅಂತಲೇ ತಿಳಿಸ್ಕೊಟ್ಟಿರ್ತಾರೆ. ಸರಿನಾ? ಒಬ್ಬೊಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಕೋಪನೂ ಕೂಡ ಬರುತ್ತೆ. ಸೊ ಹಾಗೆಯೇ ಬೈಬೇಕು ಅಂತಲೂ ಅನಿಸುತ್ತೆ. ಬಟ್ ಏನು ಮಾಡ್ತೀರಾ, ಎಲ್ಲೋ ಒಂದು 100ರಲ್ಲಿ ಒಬ್ಬರು ಆ ಥರ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ ಅಲ್ವಾ? ಸೊ ಅದಕ್ಕೇ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ರೆಮಿಡಿ ಇಷ್ಟು ಈಸಿಯಾಗಿ ರೆಮಿಡಿ ಮಾಡಿದ ತಕ್ಷಣ ನಮಗೇನಾದರೂ ಆಗ್ಬಿಡುತ್ತಾ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಗಾಯ್ಸ್, ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ, ರಹಸ್ಯಶಾಸ್ತ್ರದಲ್ಲಿ ಸುಮ್ಮನೆ ಈ ರೀತಿ ಪರಿಹಾರ ತಂತ್ರಗಳನ್ನ ತಿಳಿಸ್ಕೊಟ್ಟಿರ್ತಾರ? ಇಲ್ಲ ಅಲ್ವಾ? ಸೊ ಮನುಷ್ಯನ ಏಳಿಗೆಗೆ ಅಂತಲೇ ಒಂದು ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ಒಂದು ಸುಖ ಅನ್ನೋದನ್ನು ಕೂಡ ಕೊಟ್ಟಿರ್ತಾನೆ. ಅಂದರೆ ಪರಿಹಾರ ಅನ್ನೋದು ಕೊಟ್ಟಿರ್ತಾನೆ. ನಾವು ಅದನ್ನು ಪರಿಹಾರನ ಮಾಡಿಕೊಂಡು ಒಂದು ಸುಖ ಜೀವನನ ನಾವು ಪಡ್ಕೊಳ್ಬೇಕು. ಸರಿನಾ? ಸೊ ಸುಮ್ಮನೆ ಏನೂ ತಿಳಿಸ್ಕೊಟ್ಟಿರೋದಿಲ್ಲ. ಸೊ ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗತ್ತೆ. ನಂಬಲಿಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ ಗಾಯ್ಸ್? ತುಂಬ ಜನ ಅಂದರೆ ನಾನು ಹೇಳ್ತಾ ಇರೋದು 100ರಲ್ಲಿ ಒಬ್ಬರು ಈ ರೀತಿ ಕಮೆಂಟ್ ಮಾಡ್ತಿದ್ದಾರೆ. ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಆಗಿ ಇರಬೇಕಾದ್ರೆ ಎಲ್ಲೋ ಒಂದು ನೆಗೆಟಿವ್ ಅನ್ನೋದು ಬಂದೇ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಹುಡುಗಿ ನಾನಂತೂ ಅಲ್ವೇ ಅಲ್ಲ. ಓಕೆನಾ? ಯಾಕಂದರೆ ನನ್ನಿಂದ ಏನೋ ನಿಮಗೆಲ್ಲ ಒಳ್ಳೇದಾಗ್ತಿದೆ ಅಂತಂದರೆ ನಾನು ಆದಷ್ಟು ಎಲ್ಲನೂ ಕೂಡ ನಾನು ರೆಮಿಡಿಗಳನ್ನ ತಿಳಿಸ್ಕೊಡ್ತೀನಿ. ಇನ್ನೊಬ್ಬರ ಬಗ್ಗೆ ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ತಲೆಯಂತೂ ಕೆಡಿಸ್ಕೊಳ್ಳೋಕ್ಕಂತೂ ಹೋಗೋದಿಲ್ಲ. ಓಕೆನಾ? ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಸೊ ಬನ್ನಿ ಇವತ್ತಿಂದು ವಿಡಿಯೋನ ಮಾತಾಡೋಣ. ಸುಮ್ಮನೆ ಅದನ್ನೇ ಹೇಳ್ತಾ ಇದ್ದರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಸೊ ಬನ್ನಿ, ಬೇಡ ಅದ್ರ ಬಗ್ಗೆ ಮಾತಾಡೋದು. ಏನಂದರೆ ಗಾಯ್ಸ್ ನೋಡಿ, ಈ ಒಂದು ರೆಮಿಡಿಯಿಂದ ನಿಮಗೆ ಸಾಲ ಏನಾದರೂ ನಿಮಗೆ ಜಾಸ್ತಿ ಮಾಡ್ಕೊಂಡಿದ್ರೆ, ಓಕೆನಾ, ಸಾಲ ತುಂಬಾ ಜಾಸ್ತಿ ಆಗ್ತಾಯಿದೆ ನನಗೆ, ಈ ರೀತಿ ಆಗ್ತಾ ಇಲ್ಲ ತುಂಬಾ ಅಂತಂದರೆ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀನಿ ಮೇಡಮ್, ನನಗೆ ತುಂಬಾ ಸಾಲ ಜಾಸ್ತಿನೇ ಆಗ್ತಿದೆ ಹೊರತು ಸಾಲನ ತೀರ್ಸೋಕ್ಕಾಗ್ತಾ ಇಲ್ಲ ಅಂತ ಏನಾದರೂ ನೀವು ಸಮಸ್ಯೆನಲ್ಲಿ, ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ರೆ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸೊ ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಸರಿನಾ? ಈ ಎರಡಕ್ಕೋಸ್ಕರ ನಿಮಗೆ ಈ ಎರಡು ಕಾರಣಕ್ಕೆ ಗಾಯ್ಸ್ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವಾಗ ಯಾವ ವಾರ ಮಾಡಬೇಕು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಕೆಂಪು ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ. ಸರಿನಾ? ಕೆಂಪು ಅನ್ನೋದು ತುಂಬಾ ಒಂದು ಅತಿ ಶ್ರೇಷ್ಠವಾದ ಬಣ್ಣ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಬಣ್ಣ ಅಲ್ವಾ? ಸೊ ನೀವೇನು ಮಾಡಬೇಕು ಅಂದರೆ ಗೈಸ್, ಪ್ರತಿ ಶುಕ್ರವಾರ ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚೋದ್ರ ಜೊತೆಗೆ ನೀವು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸಿ ನೀವು ಪೂಜೆನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನೀವು ಕೆಂಪು ಬಣ್ಣದ ಹೂವನ್ನ ದೇವಿಗೆ ಅರ್ಪಿಸಿ. ಸರಿನಾ? ಹೂವನ್ನ ಅರ್ಪಿಸ್ಬಿಟ್ಟು ಭಕ್ತಿಯಿಂದ ಕೈ ಮುಗಿರಿ. ಯಾಕಾಗೋದಿಲ್ಲ? ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಹಾಗೆಯೇ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಾನಿಲ್ಲಿ ಗಾಯ್ಸ್ ಒಂದು ಕೆಂಪು ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ. ನೋಡಿ, ಒಂದು ಚಿಕ್ಕ ಬಟ್ಟೆ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡದಿದೆ, ಇದನ್ನು ಕಟ್ ಮಾಡೋದು ಬೇಡ, ಯಾಕಂದರೆ ಬೇರೆ ರೆಮಿಡಿಗಳನ್ನ ನಿಮ್ಗೆ ತೋರಿಸ್ಕೊಡ್ಬೇಕಲ್ವಾ? ಸೊ ಅದಕ್ಕೇ ಕಟ್ ಮಾಡೋದು ಬೇಡ ಅಂತ ನಾನು ಇಷ್ಟು ದೊಡ್ಡ ಬಟ್ಟೆನ ತೊಗೊಂಡಿದ್ದೀನಿ. ನೀವಿಲ್ಲಿ ಇದರಲ್ಲಿ ಒಂದು ಅರ್ಧ ಬಟ್ಟೆನ ತೊಗೊಂಡ್ರೆ ಸಾಕು. ಇದ್ರ ಜೊತೆಗೆ ಗಾಯ್ಸ್ ನಾನಿಲ್ಲಿ ಒಂದು ಬಟ್ಟಲು ಅಡಿಕೆನ ತೊಗೊಂಡಿದ್ದೀನಿ. ಬಟ್ಟಲು ಅಡಿಕೆನ ಯಾಕೆ ತೊಗೋಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಬಟ್ಟಲು ಅಡಿಕೆ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಮಾಡುತ್ತೆ, ಹಣನ ಹೆಚ್ಚು ಮಾಡುತ್ತೆ, ಮನೆಯಲ್ಲಿ ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಕೂಡ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು ಬಟ್ಟಲಡಿಕೆನ ತೊಗೊಂಡಿದ್ದೀನಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಬಟ್ಟಲಡಿಕೆ. ಸರಿನಾ? ಸೊ ಅದಕ್ಕೆ ಒಂದೇ ಒಂದು ಬಟ್ಟಲಡಿಕೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ನಾನು 5 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಏಲಕ್ಕಿನ ಹಸಿರು ಬಣ್ಣದ ಏಲಕ್ಕಿನ ತೊಗೊಳ್ಳಿ ಗಾಯ್ಸ್, ಒಳ್ಳೆಯದಾಗತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ರೆಮಿಡಿನ ಮಾಡ್ಕೊಳ್ಳಿ ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಈ ರೀತಿ ಏಲಕ್ಕಿನ ತೊಗೊಂಡಿದ್ದೀನಿ. ಇನ್ನೂ ಹಸ್ರಾಗಿರುತ್ತಲ್ಲ ಆ ರೀತಿ ನೋಡ್ಬಿಟ್ಟು ತೊಗೊಳ್ಳಿ. ಹಾಗೆಯೇ ಒಡೆದೋಗಿರಬಾರ್ದು ಏಲಕ್ಕಿ, ಅಷ್ಟು ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಯಾಕಂದರೆ ಈ ಏಲಕ್ಕಿನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಸರಿನಾ? ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಗೆ ಅತಿ ಪ್ರಿಯವಾದದ್ದು ಅಂತಲೂ ಕೂಡ ನಾವು ಹೇಳ್ಬೋದು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು 5 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ.
ಹಾಗೆಯೇ ನಾನಿಲ್ಲಿ 5 ರೂಪಾಯಿ ಕಾಯಿನ್ನ ತೊಗೊಂಡಿದ್ದೀನಿ. ಗೋಲ್ಡ್ ಕಾಯಿನ್ ತೊಗೊಳ್ಳಿ. 1 ರೂಪಾಯಿ ತೊಗೋಬೋದಾ ಮೇಡಮ್ ಅಂತ ನೀವು ಕೇಳಬಹುದು. 1 ರೂಪಾಯಿದು ಬೇಡ, 5 ರೂಪಾಯಿದೇ ಕಾಯಿನ್ನ ನೀವು, ಗೋಲ್ಡ್ ಕಾಯಿನೇ ಆಗಿರಬೇಕು, ಆ ಕಾಯಿನ್ನ ನೀವು ತೊಗೊಂಡು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಈ 5 ಅನ್ನೋದನ್ನು ನಾವು ಪಂಚಭೂತಕ್ಕೆ ಹೋಲಿಸ್ತೀವಿ ಅಲ್ವಾ. ಈ ಪಂಚಭೂತಕ್ಕೆ ನಾವು ಹೋಲಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ. ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಕೂಡ 5 ನಾವು ಯೂಸ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ 1 ಕೂಡ ಯೂಸ್ ಮಾಡ್ಬೋದು. 1 ಸಿದ್ಧಿ ಮಾಡುವಂಥದ್ದು ಅಲ್ವಾ, ಕಾರ್ಯನ ಜಯ ಮಾಡುವಂಥದ್ದು. ಅದ್ರ ಜೊತೆಗೆ ಅದೇ ಥರ ಈ 5 ರೂಪಾಯಿ ಕಾಯಿನ್ ಅನ್ನೋದನ್ನ ನಾವು ಪಂಚಭೂತಗಳಿಗೆ ಹೋಲಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಅತಿ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ಹಾಗೆಯೇ ಇಷ್ಟೇ ಪದಾರ್ಥನ ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಇದನ್ನು 1 ಗಂಟೆ ಥರ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಗಾಯ್ಸ್ 1 ಗಂಟನ್ನ ಮಾಡ್ಕೊಳ್ಳಿ. ಚಿಕ್ಕ ಬಟ್ಟೆ ತೊಗೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಅದು ಸ್ವಲ್ಪ ಅಲ್ವಾ ಪದಾರ್ಥ, ಸೊ ಅದಕ್ಕೆ ಕರೆಕ್ಟಾಗಿ ಕೂರುತ್ತೆ. ನಾನಿಲ್ಲಿ ನೋಡಿ ಅಂದರೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ದೊಡ್ಡ ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ಈ ರೀತಿ ಗಂಟನ್ನ ನೀವು ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಟ್ಕೊಳ್ಬೇಕು, ಸರಿನಾ. ಅಂದರೆ ಸಂಜೆ ಮೇಲೆ ಮಾಡ್ಕೊಳ್ಳಿ, ಸಂಜೆ ದೀಪ ಹಚ್ತಿರಲ್ಲ ನೀವು 6 ಗಂಟೆಗೆ, ಆವಾಗ ಇದನ್ನು ಮಾಡ್ಕೊಳ್ಳಿ. ಹಾಗೆಯೇ ಇದನ್ನೇನು ಮಾಡಬೇಕು ಅಂದರೆ ಗಾಯ್ಸ್ ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಕೇಳ್ಕೋಬೇಕು, ಸಂಕಲ್ಪನ ಮಾಡ್ಕೋಬೇಕು. ತಾಯಿ ನಮ್ಗೆ ಈ ಥರ ಕಷ್ಟ ಇದೆ, ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ. ನಿಮಗೆ ಸಾಲದ ಸಮಸ್ಯೆ ಏನಾದರೂ ಸುಳಿನಲ್ಲಿ ಸಿಗಾಕೊಂಡಿದ್ರೆ, ಹಾಗೆಯೇ ಆರೋಗ್ಯದ ಸಮಸ್ಯೆ ಇದೆ, ನಿಮ್ಗೆ ಯಾವ ರೀತಿ ಸಮಸ್ಯೆಗಳು ಇದೆ ಅದನ್ನು ನೀವು ಕೇಳಿಕೊಂಡು ಒಂದು ಸಂಕಲ್ಪನ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಮೇಲ್ಗಡೆನ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವನ್ನು ಮುಡಿಸಿ, ಸರಿನಾ. ಹೂವನ್ನು ಮುಡಿಸ್ಬಿಟ್ಟು ನೀವು ಗಂಧದ ಕಡ್ಡಿನ ನೀವು ಹಚ್ಚಬೇಕಾಗತ್ತೆ ದೇವರಿಗೆ, ಸರಿನಾ. ಈ ಗಂಟಿಗೆ ಯಾವ ರೀತಿ ನೀವು ದೇವರಿಗೆ ಗಂಧದ ಕಡ್ಡಿ ಎಲ್ಲ ಹಚ್ತೀರಾ, ಹಾಗೆಯೇ ಕರ್ಪೂರ ಎಲ್ಲ ಆರತಿ ಮಾಡ್ತೀರಾ, ಅದೇ ರೀತಿ ಇದಕ್ಕೂ ಕೂಡ ಒಂದು ಗಂಧದ ಕಡ್ಡಿ ಹೊಗೆ ಆಗಿರಬಹುದು, ಹಾಗೆಯೇ ಸಾಂಬ್ರಾಣಿ ಹೊಗೆ ಆಗಿರಬಹುದು, ಹಾಗೆಯೇ ಕರ್ಪೂರದಿಂದ ಆರತಿ ಆಗಿರಬಹುದು ಮಾಡ್ಕೊಳ್ಳಿ, ಸರಿನಾ. ಮಾಡಿಕೊಂಡು ದೇವಿ ಹತ್ರ ನೀವು ಭಕ್ತಿಯಿಂದ ಕೇಳ್ಕೊಳ್ಬೇಕು, ನಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಮುಕ್ತಿ ಕೊಡು ತಾಯಿ ಅಂತ ಕೇಳಿಕೊಂಡು ಗಾಯಿಸಿದ್ದನ್ನು ಈ ಒಂದು ರೆಮಿಡಿನ ಮಾಡ್ಕೊಂಡಿದ್ದು ನಿಮಗೆ 3 ದಿನಕ್ಕೆ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ನಾನಾ ಮೂಲಗಳಿಂದ ನಿಮಗೆ ಹಣ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಗೆ, ಓಕೆನಾ. ಯಾಕಂದರೆ ಇದನ್ನು ನಾನು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ ಸರ್ಕಲ್, ನನ್ನ ಜೊತೆ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ಒಂದು ಗುಡ್ ರಿಸಲ್ಟನ್ನು ತೊಗೊಂಡಿದ್ದಾರೆ. ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಹಾಗೆಯೇ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಈ ಒಂದು ರೆಮಿಡಿಯಿಂದ, ಅದಕ್ಕೆ ಹೇಳ್ತಾ ಇರೋದು. ನಿಮಗೆ 3 ದಿನದಲ್ಲಿ ಗಾಯ್ಸ್ ನಿಮಗೆ ಅದೃಷ್ಟ ಅನ್ನೋದು ಬದಲಾಗುತ್ತೆ. ನಿಮಗೆ ನಾನಾ ಮೂಲೆಗಳಿಂದ ದುಡ್ಡು ಬರುತ್ತೆ, ಧನಾಗಮನ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಮನೆಯಲ್ಲಿ ನಿಮ್ಗೆ ಏನಾದರೂ ಹಣ ಅನ್ನೋದು ಸ್ಟ್ರಕ್ ಆಗ್ತಾ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಓಕೆನಾ. ಹಾಗೆ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು, ನಾನು ಯಾವುದೇ ಒಂದು ಹಣಕ್ಕೆ ಕೈ ಹಾಕಬೇಕಾದ್ರೂ ಕೂಡ ನನಗೆ ಅಮೌಂಟ್ ಅನ್ನೋದು ಸ್ಟ್ರಕ್ ಆಗುತ್ತೆ, ಅದಕ್ಕೆ ಒಂದು ರೆಮಿಡಿ ತಿಳಿಸ್ಕೊಡಿ ಅಂತ. ಈ ಒಂದು ರೆಮಿಡಿ ಇದಕ್ಕೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಹಣಕ್ಕೆ ಕೈ ಹಾಕ್ತಾ ಇರ್ತೀರಾ ಅಂದರೂ ಕೂಡ ನಿಮಗೆ ಏನೋ ಒಂದು ಅಮೌಂಟ್ ಬರೋ ಥರ ಆಗುತ್ತೆ, ಬರೋದಿಲ್ಲ, ಆ ರೀತಿ ಸ್ಟ್ರಕ್ ಏನಾದರೂ ಆಗ್ತಿದ್ದಾರೆ ಅದಕ್ಕೂ ಕೂಡ ಚೆನ್ನಾಗಿ ಇದು ಒಂದು ಅದ್ಭುತವಾಗಿ ಕೆಲಸನ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಹಾಗೆಯೇ ಗೈಸ್ ಇದನ್ನು ನೀವು ಎಲ್ಲಿಡಬೇಕು ಅಂತ ನೀವು ಕೇಳ್ಬೋದು. ಇದನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಸರಿನಾ. ದೇವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ಸೈಡಲ್ಲಿ ಇಟ್ಕೊಳ್ಳಿ, ಒಂದು ಬೌಲ್ ಹಾಕ್ಬಿಟ್ಟಾದರೂ ಇಡ್ಬೋದು ನೀವು. ಆಮೇಲೆ ಇದನ್ನು ನೀವು ಒಂದು 15 ದಿನಕ್ಕೆ ಒಂದು ಸಲ ಇದನ್ನು ಚೇಂಜ್ ಮಾಡ್ಕೊಳ್ಬೇಕು, ಸರಿನಾ. 15 ದಿನ ಆದಮೇಲೆ ಈ ಕಾಯಿನನ್ನು ನೀವು ಅಂದರೆ ಈ ಏಲಕ್ಕಿ ಮತ್ತು ಬಟ್ಲಡಿಕೆನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಮರದ ಹತ್ರನೋ ಇಲ್ಲ ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಕಾಯಿನ್ ಇರುತ್ತಲ್ಲ 5 ರೂಪೀಸ್ ಕಾಯಿನು, ಅದನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ನೀವು ಇಟ್ಕೊಳ್ಬಹುದು. ಇದನ್ನು 15 ದಿನಕ್ಕೆ ಒಮ್ಮೆ ಚೇಂಜ್ ಮಾಡಿ. ಹಾಗೆಯೇ ಈ ಒಂದು ಗಂಟು ಅನ್ನೋದು ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಇಡಿ, ಯಾರಿಗೂ ಕೂಡ ಇದು ಕಾಣಿಸ್ಬಾರ್ದು, ಸರಿನಾ. ಇಲ್ಲ ದೇವ್ರ ಫೋಟೋ ಹಿಂದೆ ಇಡ್ತೀನಿ ಅಂದರೂ ಕೂಡ ನೀವು ಇಟ್ಕೊಳ್ಬಹುದು, ಸೈಡಲ್ಲಿ ಇಡ್ತೀನಿ ಅಂದರೂ ಕೂಡ ಇಟ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ, ಸರಿನಾ. ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್. ಅಂದರೆ ಈ ಒಂದು ಗಂಟು ಯಾರಿಗೂ ಕೂಡ ಬಂದವರಿಗೆ, ನಿಮ್ಮ ಮನೆಯಲ್ಲಿರೋರಿಗಾಗಿರ್ಬಹುದು, ಅಂದರೆ ನಿಮ್ಮ ಮನೇಲಿರೋರಿಗೆ ಗೊತ್ತಾಗ್ಬೋದು ಈ ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬೋದು, ಆದರೆ ಹೊರಗಡೆ ಯಾರೇ ಜನ ಬಂದರೂ ಕೂಡ ಈ ಗಂಟು ಅನ್ನೋದು ಅವ್ರಿಗೆ ಕಾಣಿಸ್ಬಾರ್ದು, ಆಯಿತಾ. ಕಾಣಿಸಾದ್ಮೇಲೆ ಅವರು ನೂರಾರು ಕ್ವಶನ್ ಕೇಳ್ತಾರೆ, ಏನು ಮಾಡಿದ್ಯಾ, ಅದು ಏನೋ ಮಾಡಿದ್ಯಲ್ಲ, ಹಾಗೆ ಹೀಗೆ ನೂರಾರು ಕ್ವಶನ್ ಕೇಳ್ತಾರೆ. ಅಲ್ಲೂ ಕೂಡ ಈ ಗಂಟಿನ ಮೇಲೆ ಕಣ್ಣು ಬೀಳುತ್ತೆ, ಸರಿನಾ. ಈ ಜನಗಳ ಕಣ್ಣು ಸರಿ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ನೀವು ಇದನ್ನು ಸೈಡಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ, ಕಾಣಿಸ್ದೇ ಇರೋ ಥರ ನೀವು ಇಡಬೇಕಾಗತ್ತೆ, ಸರಿನಾ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಿಜವಾಗ್ಲೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ
ಹೇಳ್ಬೋದು ಗೈಸ್. ಕೆಲಸ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ ಇದು. ನಿಮಗೆ ಆದಷ್ಟು ಬೇಗ 3 ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ, ಕಾಣಿಸುತ್ತೆ ನಿಮಗೆ ರಿಸಲ್ಟ್ ಅನ್ನೋದು. ಹೌದು ಮೇಡಮ್, ನೀವು ಹೇಳಿ ನಿಜ ಆಯಿತು, ನನಗೂ ಕೂಡ ತುಂಬ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಯಾಕಂದರೆ ತುಂಬ ಜನ ಅದೇ ರೀತಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಅದೇ ಥರ ನೀವು ಕೂಡ ನನಗೆ ಕಮೆಂಟ್ ಮಾಡ್ತೀರಾ. ಓಕೆನಾ? ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ, ಸರಿನಾ? ಈ ರೀತಿ ರೆಮಿಡಿಗಳನ್ನ ಗೊತ್ತಿರೋರಿಗೆ, ಕಷ್ಟದಲ್ಲಿರೋರಿಗೆ ಹೇಳಿ, ಈ ರೀತಿ ರೆಮಿಡಿಗಳನ್ನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ನಿಮ್ಮಿಂದ ಏನೋ ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಆದರೆ ಸಾಕು. ನಮ್ಮಿಂದ ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು ಅಲ್ವಾ? ನಮ್ಮಿಂದ ಒಬ್ಬರಿಗೆ ಒಳ್ಳೆಯದೇ ಆಗಬೇಕು ಹೊರತು ಕಷ್ಟ ಅಂತೂ ಆಗೋಕ್ಕಂತೂ ಹೋಗಬಾರ್ದು ಅಲ್ವಾ? ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು ನಂಬಿಕೆಯಿಂದ, ಭಕ್ತಿಯಿಂದ, ಭಕ್ತಿಯಿಂದ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕಷ್ಟಗಳನ್ನೆಲ್ಲ ದೇವಿ ತಗೊಳ್ಳಿ, ಆಯಿತಾ? ನಿಮ್ಗೆ ಏನೇ ಕಷ್ಟ ಇದ್ದರೂ ಕೂಡ, ನಿಮಗೆ ಒಂದು ಏನೇ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲದಕ್ಕೂ ಪರಿಹಾರ ಸಿಗಲಿ. ಎಲ್ಲದಕ್ಕೂ ಕೂಡ ಕಷ್ಟಗಳು ಆದಷ್ಟು ಬೇಗ ನಿಮಗೆ ಕಳೀಲಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.